ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎಂಬುವ ಈ ಸತ್ಸಂಗದಲ್ಲಿ ನಾವು ಭಗವಂತ ನಮಗೆ ನೀಡಿರುವಂತಹ ಸಂದೇಶಗಳು, ಈ ಸಂದೇಶಗಳನ್ನೇ ನಾವು ಶಾಸ್ತ್ರವಾಕ್ಯ ಅಂತ ಓದುವಂಥದ್ದು. ಆ ಶಾಸ್ತ್ರವಾಕ್ಯಗಳು ನಮ್ಮ ಜೀವನದಲ್ಲಿ ಹೇಗೆ ಉಪಯುಕ್ತವಾಗುತ್ತೆ, ಮಾನವ ಜೀವನವನ್ನು ಸುಗಮಗೊಳಿಸುವಂತಹ ವಿಧಾನ ಶಾಸ್ತ್ರಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ತಿಳಿಸಿದೆ. ಇದನ್ನು ಹಲವಾರು ಗ್ರಂಥಗಳಲ್ಲಿ ಇರುವಂಥ ವಾಕ್ಯಗಳನ್ನು ಅರ್ಥಸಹಿತವಾಗಿ ಗಮನಿಸ್ತಾ ಬರ್ತಾ ಇದ್ವಿ. ವಿಶೇಷವಾಗಿ ಭಗವಂತನ ಮಾತುಗಳು ಭಗವದ್ಗೀತೆ ಅಂತಲೇ ಪ್ರಸಿದ್ಧವಾಗಿದೆ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಈ ಜಗತ್ತು ಸುಲಭವಾಗಿ ಅಸ್ತಿತ್ವದಲ್ಲಿ ಇದ್ದು ಅದು ಸ್ಥಿತಿಕಾಲದಲ್ಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಬೇಕು. ಅದಕ್ಕೇನು ಬೇಕೋ ಒಂದಷ್ಟು ನಿಯಮಗಳನ್ನು ವಿಧಿಸಿದ್ದಾನೆ. ಯಾವುದೇ ಒಂದು ಯಂತ್ರವನ್ನು ಕಂಡುಹಿಡಿದಾಗ ಆ ಯಂತ್ರವನ್ನು ಉಪಯೋಗಿಸುವಂಥ ವಿಧಾನ, ಅಕಸ್ಮಾತ್ ಗೊತ್ತಿಲ್ಲದೆ ತಪ್ಪಾಗಿ ಬಳಸಬಾರ್ದು ಅನ್ನುವಂತಹ ಕೆಲವು ಸೂಚನೆಗಳು, ಹಾಗೇನೆ ಆ ಯಂತ್ರದಿಂದ ಆಗುವಂಥ ಉಪಯೋಗಗಳು, ಇವೆಲ್ಲವನ್ನು ಕೂಡ ಆ ಕಂಪ್ನಿಯವರು ತಿಳಿಸಿರ್ತಾರೆ, ಹೀಗೆ ಬಳಸಬೇಕು ಅಂತ. ಹೀಗಿದ್ದಾಗ ನಮ್ಮ ಜೀವನ ಅನ್ನುವಂಥದ್ದು ಕೂಡ ಈ ಶರೀರದ ಮೂಲಕ ಆಗಬೇಕಾಗಿದೆ. ಈ ಶರೀರ ಅನ್ನುವಂಥದ್ದು ಒಂದು ಉಪಕರಣ. ಈ ಶರೀರವನ್ನು ಹೇಗೆ ಬಳಸಬೇಕು, ಹಾಗೆ ಶರೀರದಲ್ಲಿ ನಮಗೆ ಸಾಫ್ಟ್ವೇರ್ ಅಂತ ನಾವೇನು ಹೇಳ್ತೀವೋ ಆ ರೀತಿಯಲ್ಲಿ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಅನ್ನುವಂಥದ್ದೇ ಮನಸ್ಸು. ಈ ಮನಸ್ಸು ಮತ್ತು ಶರೀರ ಒಂದಕ್ಕೊಂದು ಬಹಳ ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸಿನಲ್ಲಿ ಬರುವಂಥ ಭಾವನೆಗಳು ನೇರವಾಗಿ ಶರೀರದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಶರೀರದ ಕಾರ್ಯಗಳು, ಶರೀರದ ಒಂದು ಸ್ಥಿತಿಗತಿ ಮನಸ್ಸಿನ ಮೇಲೂ ಪರಿಣಾಮ ಆಗ್ತಾ ಇರುತ್ತೆ. ಅದರದ್ದು ಈ ಶರೀರ ಮನಸ್ಸುಗಳನ್ನು ಸ್ವಸ್ಥ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು.
ಅದಕ್ಕೆ ಏನು ಬೇಕೋ ಅದನ್ನು ಭಗವಂತ ತಿಳಿಸಿದ್ದಾನೆ. ಅದನ್ನೇ ನಾವು ಆರೋಗ್ಯ ಅಂತ ಕರಿತೀವಿ. ಶರೀರದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಇವೆರಡರ ಕಡೆಗೂ ಕೂಡ ನಾವು ಗಮನವನ್ನು ಕೊಡಬೇಕಾಗತ್ತೆ. ಇವತ್ತಿನ ಈ ಪ್ರವಚನದಲ್ಲಿ ನಮಗೆ ಭಗವಂತ ಸುಖಮಯವಾದ ಜೀವನಕ್ಕಾಗಿ ಕೆಲವು ಸೂತ್ರಗಳನ್ನು ಹೇಳಿದ್ದಾನೆ. ಸಾಮಾನ್ಯವಾಗಿ ಮನುಷ್ಯನ ಜೀವನವನ್ನು ಕೆಲವರು ಹೋರಾಟ ಅಂತೆಲ್ಲ ಕರೆದಿದ್ದಾರೆ. ಜೀವನ ಅನ್ನೋದು ಬಹಳ ಹೋರಾಟ, ಕಷ್ಟಪಡಬೇಕಾಗತ್ತೆ. ಇದರಲ್ಲಿ ಹಲವಾರು ಜನರು ಸೋತೋಗ್ತಾರೆ, ಯಾರೋ ಕೆಲವರು ಮಾತ್ರ ಈ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಈ ಮಾತುಗಳೆಲ್ಲ ಬಹಳಷ್ಟು ನಾವು ಕೇಳಿದ್ದೀವಿ. ಆದರೆ ಭಗವಂತ ಹಾಗೆ ವ್ಯವಸ್ಥೆ ಮಾಡಿಲ್ಲ. ಬಹಳಷ್ಟು ಜನ ಜೀವನದಲ್ಲಿ ಕಷ್ಟಪಡಬೇಕು, ಅವರು ಪ್ರಯತ್ನ ಪಟ್ಟು ಕೂಡ ಅದರಲ್ಲಿ ಸೋಲಬೇಕು, ಆ ರೀತಿ ಎಲ್ಲ ವ್ಯವಸ್ಥೆ ಮಾಡಿಲ್ಲ. ಆದರೆ ಸರಿಯಾಗಿ ಶರೀರವನ್ನು ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರು ನಡ್ಕೊಂಡಿದ್ದೇ ಆದರೆ ಅವರ ಕಾರ್ಯಗಳು ಯಶಸ್ವಿಯಾಗತ್ತೆ, ಅವರಿಗೆ ಪ್ರಕೃತಿ ಸಹಕರಿಸುತ್ತೆ. ಇವತ್ತು ನಾವು ಯಾವುದನ್ನು ಪ್ರಕೃತಿ ಅಥವಾ ಒಂದು ಜಡ ಜಗತ್ತು ಅಂತ ಈ ಕಣ್ಣುಗಳಿಂದ ನೋಡಿ ತಿಳ್ಕೊತಾ ಇದ್ದೀವೋ, ವಾಸ್ತವವಾಗಿ ಅದು ಜಡ ಜಗತ್ತಲ್ಲ. ಅಂದರೆ ಆಕಾಶ, ಭೂಮಿ, ನೀರು, ಗಿಡಮರಗಳು ಇತ್ಯಾದಿ ಏನು ನಾವು ನೋಡ್ತಾ ಇದ್ದೀವೋ, ಇವೆಲ್ಲದರ ಹಿಂದೆ ದೇವತಾ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಅಧಿದೇವತಾ ಶಕ್ತಿಗಳು ಅಂತ ಶಾಸ್ತ್ರದಲ್ಲಿ ಕರೆದಿದೆ. ಈ ಅಧಿದೇವತಾ ಶಕ್ತಿಗಳಿಂದಲೇ ಸಮಯಕ್ಕೆ ಸರಿಯಾಗಿ, ಅಂದರೆ ಕಾಲಕ್ಕನುಗುಣವಾಗಿ ಪ್ರಕೃತಿಯಲ್ಲಿ ಏನೆಲ್ಲ ಪರಿವರ್ತನೆ ಆಗಬೇಕೋ ಅದೆಲ್ಲ ಆಗ್ತಾ ಇರುತ್ತೆ. ಋತುಗಳು, 6 ಋತುಗಳು ಬದಲಾಗೋದು, ಹಾಗೆ ಆಯಾ ಕಾಲಕ್ಕೆ ತಕ್ಕಂತೆ ಪ್ರಕೃತಿಯಲ್ಲಿ ಉತ್ಪತ್ತಿ ಆಗುವಂಥದ್ದು, ಯಾವ ಹೂವು, ಹಣ್ಣು, ಧಾನ್ಯಗಳು ಉತ್ಪತ್ತಿ ಆಗಬೇಕು, ಶರೀರದಲ್ಲಾಗುವಂಥ ಬದಲಾವಣೆಗಳು, ಪ್ರಾಣಿ ಪಕ್ಷಿಗಳಲ್ಲಿ ಅವುಗಳಲ್ಲಾಗುವಂಥ ಸಂತಾನೋತ್ಪತ್ತಿ, ಅದಕ್ಕೆ ಪೂರಕವಾದ ಪ್ರಕೃತಿಯ ವಾತಾವರಣ, ಇವೆಲ್ಲ ಕೂಡ ವ್ಯವಸ್ಥಿತವಾಗಿ ಆಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಕೃತಿಯಲ್ಲಿ ನಾವು ಇದ್ದಾಗ, ಪರಮಾತ್ಮನ ಈ ಸೃಷ್ಟಿಯಲ್ಲಿದ್ದಾಗ ಪರಮಾತ್ಮ ನಮಗೆ ಕೊಟ್ಟಿರುವಂಥ ನಿಯಮಗಳಿಗೆ ಅನುಸಾರವಾಗಿ ನಡ್ಕೋಬೇಕು. ಇದು ಮನುಷ್ಯರಿಗೆ ಮಾತ್ರ ಅನ್ವಯಿಸುತ್ತಾ ಅಂದರೆ ಹೌದು. ಯಾಕೆಂದರೆ ನಾವು ಗಮನಿಸೋ ಹಾಗೆ ಪಂಚಮಹಾಭೂತಗಳಾಗ್ಬೋದು, ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು, ಇವು ತಮ್ಮ ಸ್ವಭಾವಕ್ಕನುಗುಣವಾಗಿ ನಡ್ಕೊಳ್ಳುತ್ತೆ ಹೊರತು ತಮ್ಮ ಧರ್ಮವನ್ನು, ಸ್ವಧರ್ಮವನ್ನು ಮೀರಿ ನಡೆಯೋದಿಲ್ಲ. ಆಯಾ ಗಿಡಮರಗಳು ಅಂತ ಅವುಗಳದ್ದೇ ಪದಾರ್ಥಗಳನ್ನು, ಹೂವು ಹಣ್ಣುಗಳನ್ನು ಬಿಡುವಂಥದ್ದು, ಹಾಗೆ ಪ್ರಾಣಿಗಳು ಅವುಗಳ ಸ್ವಭಾವಕ್ಕೆ ತಕ್ಕಂತೆ ನಡ್ಕೊಳ್ಳುತ್ತೆ. ಆದರೆ ಮನುಷ್ಯನ ವಿಚಾರ ಬಂದಾಗ ಮನುಷ್ಯ ಭಗವಂತನ ಕೃಪೆಯಿಂದ ದೊರೆತಿರುವಂತಹ ಬುದ್ಧಿಯನ್ನು, ಆ ಬುದ್ಧಿಯನ್ನು ಸರಿಯಾಗಿ ಅವನು ಉಪಯೋಗಿಸ್ಕೋಬೇಕಾದ್ರೆ ಅವನಿಗೆ ಶಾಸ್ತ್ರದ ಪರಿಚಯ ಇರಬೇಕು. ಈಗ ಬುದ್ಧಿ ಅನ್ನೋದು ಬಹಳ ಅದ್ಭುತವಾದ ಒಂದು ಶಕ್ತಿ. ಅದನ್ನು ಶಾಸ್ತ್ರಕ್ಕನುಗುಣವಾಗಿ ಉಪಯೋಗಿಸಿದಾಗ ಅದು ಬುದ್ಧಿ ಯೋಗ ಅಂತ ಕರೆಯಲ್ಪಡುತ್ತೆ. ಇದನ್ನೇ ನಾವು ಇವತ್ತು ಗಮನಿಸ್ತೀವಿ. ಬುದ್ಧಿಯೋಗಂ ದದಾಮಿ ಅಂತ ಪರಮಾತ್ಮ ಒಂದು ಮಾತು ಹೇಳ್ತಾರೆ. ಮನುಷ್ಯರಿಗೆ ಬುದ್ಧಿ ಇದೆ. ಯಾವಾಗ ಆ ಬುದ್ಧಿಯನ್ನು ಅವರು ಧರ್ಮ ಮಾರ್ಗದಲ್ಲಿ ಉಪಯೋಗಿಸ್ತಾ ಬರ್ತಾರೋ, ಧರ್ಮಕ್ಕನುಗುಣವಾಗಿ ಆ ಬುದ್ಧಿಯನ್ನು ಉಪಯೋಗಿಸ್ತಾ ಪ್ರಕೃತಿಗೆ ಯಾವುದೇ ಹಾನಿಯನ್ನು ಮಾಡದೆ ಅಹಿಂಸಾ ಧರ್ಮವನ್ನು ಪಾಲನೆ ಮಾಡಿಕೊಂಡು ಒಂದು ಯೋಗ ಜೀವನವನ್ನು ನಡೆಸುವಂತಹ ಸಾಮರ್ಥ್ಯ ಅವರಿಗೆ ಬಂದಾಗ ಪರಮಾತ್ಮನ ಕೃಪೆಯಿಂದ ಅವರಿಗೆ ಬುದ್ಧಿಯೋಗ ಅನ್ನುವಂಥ ವಿಶೇಷವಾದ ಒಂದು ಶಕ್ತಿ ಪ್ರಾಪ್ತಿಯಾಗತ್ತೆ. ಇಂತಹ ಶಕ್ತಿ ಪ್ರಾಪ್ತಿಯಾದಾಗ ಅವರನ್ನು ಮಹಾತ್ಮರು ಅಂತ ಕರೆಯಲ್ಪಡುತ್ತೆ.
ಇವ್ರಿಗೇನು ವಿಶೇಷ ಏನಿರುತ್ತೆ ಇವರಲ್ಲಿ ಅಂದರೆ, ಇವರಿಗೆ ಪ್ರಕೃತಿಯ ಹಿಂದೆ ಇರುವಂತಹ ತತ್ವ ಅರ್ಥ ಆಗುತ್ತೆ. ಸಾಮಾನ್ಯರು ಬರೀ ಪ್ರಕೃತಿಯನ್ನು ನೋಡ್ತಾರೆ, ಅವುಗಳ ಕಾರ್ಯವನ್ನು ನೋಡ್ತಾ ಇರ್ತಾರಷ್ಟೆ. ಆದರೆ ತತ್ವಜ್ಞಾನಿಗಳು ಅದರ ಹಿಂದೆ ಇರುವಂತಹ ತತ್ವ ಅಥವಾ ತಂತ್ರಜ್ಞಾನ, ಟೆಕ್ನಾಲಜಿ ಅಂತ ಏನಿರುತ್ತೋ ಅದರ ಹಿಂದೆ ಇರುವಂತಹ ಮೂಲ ಜ್ಞಾನ, ಅದನ್ನು ಅವರು ಅರ್ಥ ಮಾಡ್ಕೋತಾರೆ. ಈಗ ನಮ್ಮ ಎಲ್ಲರ ಗುರಿ, ಪರಮಾತ್ಮ ಹೇಳ್ತಾನೆ, ತಸ್ಮಾತ್ ಯೋಗಿ ಭವ, ನಾವು ಯೋಗಿಗಳಾಗಬೇಕು. ಇದು ಎಲ್ಲ ಮನುಷ್ಯರಿಗೆ ಅನ್ವಯಿಸುತ್ತೆ. ಅವರು ಸ್ತ್ರೀ ಪುರುಷರಾಗಲಿ, ಯಾವುದೇ ವರ್ಣಾಶ್ರಮ ಧರ್ಮದಲ್ಲಿ ಅವರು ಜೀವನ ಮಾಡ್ತಾ ಇರಲಿ, ಎಲ್ಲರಿಗೂ ಅನ್ವಯಿಸೋದದು ತಸ್ಮಾತ್ ಯೋಗಿ ಭವ ಅಂತ. ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ ಭಗವಂತ, ನೀನು ಭೋಗಿ ಆಗಬೇಡ ಅಂತ. ಯಾಕೆ ಭೋಗ ಅನುಭವಿಸಬಾರ್ದು ಅಂದರೆ, ಭೋಗದ ದೃಷ್ಟಿಯನ್ನಿಟ್ಕೊಂಡು ಜೀವನ ಮಾಡಬಾರ್ದು ಅಂದರೆ, ಏಹಿ ಸಂಸ್ಪರ್ಶಜ ಭೋಗಾ ದುಃಖಯೋನಯ ಏವತೆ. ಈ ಭೋಗ ಅನ್ನುವಂಥದ್ದು ಏನಿದೆಯೋ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಆ ಸಮಯಕ್ಕೆ ಅದು ಗೊತ್ತಾಗೋದಿಲ್ಲ, ಆದರೆ ಭವಿಷ್ಯದಲ್ಲಿ ದುಃಖವನ್ನು ಅದು ತರುತ್ತೆ, ಉಂಟು ಮಾಡುತ್ತೆ. ಹೀಗಾಗಿ ನಾವು ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ದೂರದೃಷ್ಟಿ ಎನ್ನುವಂಥದ್ದು ಉಂಟಾಗುತ್ತೆ. ಈ ಕಾರ್ಯವನ್ನು ಮಾಡಿದ್ರೆ ಇದರ ಪರಿಣಾಮ ಏನಾಗುತ್ತೆ ಅದು ಮೊದಲೇ ಗೊತ್ತಾಗುತ್ತೆ. ನಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿಬಿಡೋದು, ಆಮೇಲೆ ಅದರ ಪರಿಣಾಮ ದುಃಖದ ರೂಪದಲ್ಲೋ ಅಥವಾ ಕಷ್ಟದ ರೂಪದಲ್ಲೋ ಬಂದಾಗ ಅದನ್ನು ಅನುಭವಿಸ್ಕೊಂಡು ಬಹಳ ಯಾತನೆಯನ್ನು ಪಡೋದು, ಪಶ್ಚಾತ್ತಾಪ ಪಡೋದು, ಇಂಥದ್ದೆಲ್ಲ ಪರಿಸ್ಥಿತಿ ಬರೋದಿಲ್ಲ. ಅದರಲ್ಲಿ ಮುಖ್ಯವಾಗಿ ಒಂದು ಮಾತನ್ನು, ಎಲ್ಲರಿಗೂ ಅನ್ವಯಿಸುವಂಥ ಮಾತನ್ನು ಒಂದು ಪರಮಾತ್ಮ ಹೇಳ್ತಾನೆ, ವಿದ್ವಾಂಸಃ ಅಸಕ್ತಃ. ವಿದ್ವಾಂಸರು ಅಂದರೆ ವಿದ್ಯೆಯನ್ನು ಪಡ್ಕೊಂಡಿರೋರು. ವಿದ್ಯೆ ಅಂದ್ರೇನು? ವಿದ್ಯೆ ಅಂದರೆ ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತೋ ಅದನ್ನೇ ವಿದ್ಯೆ ಅಂತ ನಾವು ತಿಳ್ಕೋಬೇಕು. ಅದರಲ್ಲಿ ಲೌಕಿಕ ವಿದ್ಯೆ, ಅಪರಾವಿದ್ಯೆ ಇದೆ, ಪರಾವಿದ್ಯೆ ಇದೆ. ಅಪರಾವಿದ್ಯಾ ಜೀವನೋಪಾಯಕ್ಕೆ ಕೆಲವು ವಿಚಾರಗಳಲ್ಲಿ ಉಪಯೋಗಕ್ಕೆ ಬರುತ್ತಷ್ಟೆ. ಪರಾವಿದ್ಯೆ ಎನ್ನುವುದು ನಮಗೆ ಈ ಮಾಯೆಯ ಬಂಧನ, ಪ್ರಕೃತಿಯ ಬಂಧನದಿಂದ ಬಿಡಿಸುತ್ತೆ. ಇದನ್ನು ನಿಜವಾದ ಅರ್ಥದಲ್ಲಿ ವಿದ್ಯೆ ಅಂತ ಕರೆದಿದೆ. ಆ ವಿದ್ಯೆಯನ್ನು ಹೊಂದಿರೋರು ವಿದ್ವಾಂಸರು. ಈ ವಿದ್ವಾಂಸರು ಏನು ಮಾಡ್ತಾರೆ? ಅವರು ಅಸಕ್ತಃ ಅಂದರೆ ನಾಸಕ್ತಃ ಅಂತ, ಆಸಕ್ತಿಯನ್ನು ಅವರು ಹೊಂದಿರೋದಿಲ್ಲ. ಮತ್ತು ಹೇಗೆ ಜೀವನ ಮಾಡ್ತಾರೆ ಆಸಕ್ತಿನೇ ಇಲ್ಲದೆ ಅಂದರೆ? ಅನಾಸಕ್ತಃ ಅಂತ, ಉದಾಸೀನೋ ಗತವ್ಯತಃ. ಇದು ಭಗವಂತನ ಮಾತು. ವಿದ್ಯೆಯನ್ನು ಪಡ್ಕೊಂಡಿರುವಂತಹ ವಿದ್ವಾಂಸರು ಆಸಕ್ತಿ ಇಲ್ಲದೆ ಈ ಜಗತ್ತಿನಲ್ಲಿ ಕರ್ಮವನ್ನು ಮಾಡ್ತಾರೆ. ಇದು ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರುವಂಥ ಮಾತು. ಆಸಕ್ತಿ ಇದ್ದರೆ ಏನಾಗುತ್ತೆ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದಕ್ಕೆ, ಎಲ್ಲಿ ದುಃಖ ಪ್ರಾಪ್ತಿಯಾದರೂ ಮನುಷ್ಯನಿಗೆ ಅದು ಆಸಕ್ತಿಯ ಪರಿಣಾಮವೇ ಸರಿ. ಅದರ ಹಿಂದೆ ಆಸಕ್ತಿ ಅನ್ನುವಂಥದ್ದೇ ದೋಷ ಇರುತ್ತೆ. ಈಗ ದುಃಖ ಅನ್ನೋದು ನಮಗೆ ಗೊತ್ತೇ ಇಲ್ಲ, ನಾವು ದುಃಖ ಅನುಭವಿಸೇ ಇಲ್ಲ ಅಂತ ಯಾರು ಹೇಳ್ತಾರೆ? ಒಂದಲ್ಲ ಒಂದು ಸಂದರ್ಭದಲ್ಲಿ ದುಃಖವನ್ನು ಅನುಭವಿಸಿರ್ತಾರೆ ಮನುಷ್ಯರು. ಅದಕ್ಕೆ ಕಾರಣ ಏನು ಅಂದರೆ ಆಸಕ್ತಿ. ಹಾಗಾಗಿ ಮೊದಲು ಮನುಷ್ಯ ವಿದ್ಯಾವಂತನಾಗಬೇಕು. ಪರಾವಿದ್ಯೆ ಅಂದರೆ ಶಾಸ್ತ್ರವಿದ್ಯೆಯನ್ನು ಕಲಿತ್ಕೊಂಡು ಅಧ್ಯಾತ್ಮ ವಿದ್ಯೆಯನ್ನು ಈ ಕರ್ಮಭೂಮಿಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಕೆಲಸ ಅಂತೂ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಕರ್ಮ ಮಾಡದೆ ಶರೀರ ಯಾತ್ರೆ ಕೂಡ ನಡೆಯೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಶರೀರ ಯಾತ್ರೆಗಾಗಿ ಆದರೂ ಕರ್ಮ ಮಾಡಲೇಬೇಕಾಗತ್ತೆ. ಅದರ ಜೊತೆಗೆ ವಿದ್ವಾಂಸರು ಹೇಗಿರ್ತಾರೆ ಅಂದರೆ, ಪರಮಾತ್ಮ ಹೇಳೋದು ಲೋಕ ಸಂಗ್ರಹ ಅಂತ.
ಲೋಕ ಕಲ್ಯಾಣಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ ಅವರು ಕರ್ಮವನ್ನು ಮಾಡ್ತಾರೆ. ಅವರ ಸ್ವಾರ್ಥ ಇಲ್ಲ ಅಲ್ಲಿ. ಅದರಿಂದ ಏನು ಲಾಭ ಬರುತ್ತೆ ಏನು ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇಲ್ಲ. ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡ್ತಾರೆ. ಒಂದು ವಿಚಾರ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಮನುಷ್ಯನ ಸ್ವಭಾವ ತನ್ನ ಸ್ವಾರ್ಥ ಅಂತ ಬಂದಾಗ ಮನುಷ್ಯನಿಗೆ ಎಲ್ಲಿಲ್ಲದ ಆಸಕ್ತಿ ಬಂದ್ಬಿಡುತ್ತೆ. ಇದರಲ್ಲಿ ನನಗೇನೋ ಲಾಭ ಇದೆ, ನನಗೇನೋ ಒಳಿತಾಗತ್ತೆ ಅನ್ನೋದು ಅನಿಸಿದಾಗ ಅವ್ರಿಗೆ ಅದರಲ್ಲಿ ಆಸಕ್ತಿಯನ್ನು ಅವನು ಹೊಂದಿರ್ತಾನೆ. ಯಾವಾಗ ಇದು ಭಗವಂತನಿಗಾಗಿ ಮಾಡ್ತಾ ಇರೋ ಕಾರ್ಯ, ಭಗವಂತ ಆದೇಶ ಕೊಟ್ಟಿದ್ದಾನೆ, ನಾನು ಅದನ್ನು ಅನುಸರಿಸ್ತಾ ಇದ್ದೀನಿ, ಲೋಕಕ್ಕೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಇತರರಿಗೆ ಒಳ್ಳೆಯದಾಗಬೇಕು ಅಷ್ಟೇ ನನ್ನ ಉದ್ದೇಶ ಅಂತ ಮಾಡಿದಾಗ ಅಲ್ಲಿ ಆಸಕ್ತಿ ಇರಲ್ಲ. ಇದನ್ನ ಇಲ್ಲಿ ನಾವು ಆಸಕ್ತಿ ಅಂತ ತಿಳ್ಕೋಬೇಕು. ಆಸಕ್ತಿ ಅಂದರೆ ಸ್ವಹಿತ, ತನ್ನ ಹಿತಕ್ಕಾಗಿ ಮಾಡಿಕೊಂಡಾಗ ಅಲ್ಲಿ ಆಸಕ್ತಿ ಅನ್ನೋದು ಹೇಗೋ ಬಂದ್ಬಿಡುತ್ತೆ. ಪರಹಿತ, ಸರ್ವಭೂತ ಹಿತೇರತಾಹ ಅಂತ ಮತ್ತೊಂದು ವಾಕ್ಯ ಇದೆ ಪರಮಾತ್ಮಂದು. ಎಲ್ಲರಿಗೂ ಒಳ್ಳೆಯದಾಗುವಂಥ ಏನಾದರೂ ಕಾರ್ಯ ಇದ್ದರೆ ಅದನ್ನು ನೀನು ಮಾಡು. ಈ ರೀತಿ ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವಂಥ ಕಾರ್ಯವನ್ನು ಮಾಡೋರು ನನಗೆ ಪ್ರಿಯರು, ಪ್ರೀತಿಪಾತ್ರರು ಅನ್ನೋದನ್ನು ಪರಮಾತ್ಮ ಹೇಳಿದ್ದಾನೆ. ಒಳ್ಳೆ ಕೆಲಸ ಮಾಡುವಂಥವರು ಬಹಳಷ್ಟು ಜನ ಸಿಗ್ತಾರೆ. ಆದರೆ ಮಾಡುವಂಥ ವಿಧಾನವನ್ನು ಭಗವದ್ಗೀತೆಯಲ್ಲಿ ತಿಳಿಸಿದೆ, ಆಸಕ್ತಿ ಇಲ್ಲದೆ ಮಾಡಬೇಕು. ಈ ಆಸಕ್ತಿ ಅಂದಾಗ ಯಾವ ಅರ್ಥವನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂದರೆ, ಆಸಕ್ತಿಯ ಮತ್ತೊಂದು ರೂಪ ಏನು ಅಂದರೆ, ಇದರಿಂದ ನನಗೇನು ಲಾಭ ಅಂತ ಒಂದು ಸ್ವಾರ್ಥ. ಎರಡನೇದು, ಇದರ ಪರಿಣಾಮ ಏನಾಗುತ್ತೆ, ಈಗೇನು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದು ನನಗೇನು ಸಿಗುತ್ತೆ, ಇದರಿಂದ ಸಮಾಜಕ್ಕೆ ಮುಂದೆ ಏನಾಗ್ಬೋದು ಅಂತ ಈಗಲೇ ಯೋಚನೆ ಮಾಡ್ತಾ ಇರೋದು. ಪರಮಾತ್ಮ ಹೇಳ್ತಾನೆ, ನೀನು ಮಾಡಬೇಕಾಗಿರೋ ಕರ್ಮವನ್ನು, ವಿಹಿತ ಕರ್ಮ ಅಂತ ಇದೆ, ಮಾಡಬೇಕಾಗಿರುವಂತಹ ಕರ್ಮವನ್ನು, ಸರಿಯಾದ ಕರ್ಮವನ್ನು ನೀನು ಮಾಡ್ತಾ ಹೋಗು ಅಷ್ಟೇ. ಅದರಿಂದ ಯಾರಿಗೆಷ್ಟು ಲಾಭ ಆಯಿತು, ಎಷ್ಟು ಒಳಿತಾಗತ್ತೆ ಅನ್ನೋದ್ರ ಕುರಿತಾಗಿ ನೀನು ಯಾವತ್ತೂ ಕೂಡ ಚಿಂತೆ ಮಾಡಕ್ಕೆ ಹೋಗಬೇಡ. ಯಾಕೆಂದರೆ ಕರ್ಮಕ್ಕೆ ಅಧ್ಯಕ್ಷ, ಹಾಗೆ ಕರ್ಮವನ್ನು ಮಾಡೋದಕ್ಕೆ ಅವಕಾಶ ಕೊಡುವವನು, ಜೊತೆಗೆ ಆ ಕರ್ಮಕ್ಕೆ ಫಲಪ್ರದಾಯಕ, ಈ ಮೂರು ಕೂಡ ಭಗವಂತನೇ. ಕರ್ಮ ಮಾಡೋಕ್ಕೆ ಅವಕಾಶ ಕೊಡೋನು ಈ ಜಗತ್ತಿನಲ್ಲಿ ಯಾರಿಗೇ ಆದರೂ, ಅದಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಕೊಡುವನು, ಆ ಕರ್ಮಕ್ಕೆ ಸಾಕ್ಷಿಯಾಗಿರುವವನು, ಹಾಗೆ ಅದಕ್ಕೇನು ಫಲ ಕೊಡಬೇಕೋ ನಿರ್ಧಾರ ಮಾಡುವವನು ಭಗವಂತನೇ. ಯಾವಾಗ ಮನುಷ್ಯನಿಗೆ ಇದು ಅರ್ಥ ಆಗುತ್ತೋ ಆಗ ಅವನು ನಾನು ಮಾಡಬೇಕಾಗಿದೆ, ಮಾಡ್ತಾ ಇದ್ದೀನಿ, ಮಾಡುವಂಥ ಕರ್ಮವನ್ನು ನಾನು ಸರಿಯಾಗಿ ಮಾಡಬೇಕು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು, ಭಗವಂತನಿಗಾಗಿ ಮಾಡಬೇಕು ಅಂತ ತಿಳ್ಕೊಳ್ತಾನೆ. ಭಗವಂತನಿಗಾಗಿ ನಾನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಾಗ ಅವನಿಗೆ ಯಾವುದೇ ವಿಧವಾದ ಆಸಕ್ತಿ ಅನ್ನೋದು ಉಂಟಾಗಲ್ಲ. ಯಾಕೆಂದರೆ ಆಸಕ್ತಿಯನ್ನು ಶಾಸ್ತ್ರದಲ್ಲಿ ದೋಷ ಅಂತ ಕರೆದಿದೆ. ಕೆಲವರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ, ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಬೇರೆಯವರಿಗೆ ಸಹಾಯ ಅಥವಾ ಇನ್ಯಾವುದೋ ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು. ಆದರೆ ಅವರಿಗೆ ಸುಖ ಶಾಂತಿ ಇರಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಶಾಂತಿ ಇಲ್ಲ, ಸುಖ ಇಲ್ಲ. ಹಲವಾರು ರೀತಿಯಾದ ಮಾನಸಿಕ ವ್ಯಥೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಕಾರಣ ಏನು? ಒಳ್ಳೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೆಯದೇ ಆಗಬೇಕು. ಇದಕ್ಕೆ ಕಾರಣ ಏನು ಅಂದರೆ, ಒಳ್ಳೆ ಕೆಲಸ ಮಾಡೋದು ಮಾಡಬೇಕಾಗಿದೆ, ಮಾಡಿದ್ದೆಷ್ಟೋ ಆಯಿತು, ಆದರೆ ಇದು ಶಾರೀರಿಕವಾಗೇನೋ ಮಾಡಿದ್ದಾಯಿತು, ಅಂತರಂಗದಲ್ಲಿ ಮನಸ್ಸಿನಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡು ಮಾಡಬೇಕು.
ಇಲ್ಲಿ ನಿಯಮ ಏನು ಅಂದರೆ ಭಾವಕ್ಕೆ ತಕ್ಕಂತೆ ಫಲ ಅಂತ. ಇದು ಭಗವಂತ ಮಾಡಿರೋ ನಿಯಮ. ಹೊರಗಡೆ ಎಷ್ಟು ಆಡಂಬರವಾಗಿ ಪೂಜೆ ಮಾಡಿದ್ರು, ಎಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿದ್ರು, ಅದರ ಪ್ರಮಾಣ ಎಷ್ಟಿತ್ತು, ಹೆಚ್ಚಿತ್ತ ಕಡಿಮೆ ಇತ್ತ, ಇದ್ಯಾವುದನ್ನು ಭಗವಂತ ನೋಡಲ್ಲ. ಆ ಕರ್ಮವನ್ನು ಮಾಡುವಾಗ ಅವರ ಮನಸ್ಸಿನಲ್ಲಿ ಯಾವ ಭಾವ ಇತ್ತು ಅಂತ ನೋಡ್ತಾನೆ. ಭಾವಗ್ರಾಹಿ ಜನಾರ್ದನ ಅಂತ ಶಾಸ್ತ್ರ ಹೇಳೋದು. ಅವರ ಭಾವಕ್ಕೆ ತಕ್ಕಂತೆ ಅವರ ಭಾವವನ್ನು ಗ್ರಹಿಸಿ ಪರಮಾತ್ಮ ಅವರಿಗೆ ಫಲವನ್ನು ಕೊಡ್ತಾನೆ. ಇದು ನಮಗೆ ಈ ಶಾಸ್ತ್ರವಾಕ್ಯಗಳಲ್ಲಿ, ಪುರಾಣಗಳಲ್ಲಿ ವಿಶೇಷವಾಗಿ ಉದಾಹರಣೆ ಸಹಿತವಾಗಿ ಸಿಗುತ್ತೆ. ಹೀಗಾಗಿ ಪರಮಾತ್ಮ ಹೇಳುವಂಥ ಮಾತೇನು ಅಂದರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ನೀನು ಮಾಡುವಂಥ ಎಲ್ಲ ಕರ್ಮಗಳನ್ನು ಸನ್ಯಸ್ಯ ಅಂದರೆ ನನಗೆ ಸಮರ್ಪಣೆ ಮಾಡೋದು ಅಂತ, ತ್ಯಾಗ ಮಾಡೋದು ಅಂತ ಅರ್ಥ. ನನಗಾಗಿ ನೀನು ಮಾಡು, ನಿನಗಾಗಿ ಮಾಡ್ಕೋಬೇಡ. ನನಗಾಗಿ ಮಾಡೋದ್ಮೇಲೆ ಅದರ ಅರ್ಥ ಅದೇ, ನಿನಗಾಗಿ ಮಾಡ್ಕೋಬೇಡ ಅಂತ. ಇದು ಯಾವ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಹೇಳ್ಕೊಡ್ತಾ ಇದ್ದಾರೆ? ಇದೇ ಕಾರಣಕ್ಕೆ ಬುದ್ಧಿವಂತರಾಗಿರ್ತಾರೆ, ಓದ್ತಾರೆ, ಯಾವುದೋ ಒಂದು ಕೆಲಸವನ್ನು ಕಲ್ತ್ಕೋತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಆದರೆ ಅವರ ಜೀವನದಲ್ಲಿ ಸುಖ ಶಾಂತಿ ಇರಲ್ಲ. ಅಶಾಂತಸ್ಯ ಕುತಃ ಸುಖಂ ಪರಮಾತ್ಮ ಹೇಳ್ತಾನೆ. ಮನಸ್ಸಿನಲ್ಲಿ ಶಾಂತಿ ಇಲ್ಲದೆ ಇದ್ಮೇಲೆ ಅವ್ರಿಗೆ ಸುಖ ಅನ್ನೋದು ಎಲ್ಲಿಂದ ಬರಬೇಕು? ಹಾಗಾಗಿ ಅವರಿಗೆ ಸುಖ ಇಲ್ಲ, ಮನಸ್ಸು ಶಾಂತವಾಗಿಲ್ಲ. ಯಾಕೆ ಈ ಥರ ಆಯಿತು ಅಂದಾಗ ಪರಮಾತ್ಮ ಹೇಳ್ತಾನೆ, ಅವರು ಆಸಕ್ತಿ ಇಟ್ಟು ಕೆಲಸ ಮಾಡಿದ್ರು, ಕರ್ಮ ಮಾಡಿದ್ದು ಒಂದು, ತಮಗಾಗಿ ಮಾಡಿಕೊಂಡಿದ್ದಾರೆ, ಎರಡನೇ ತಪ್ಪಾಯಿತು. ಮೂರನೇದು, ಭಗವಂತನನ್ನು ಮರೆತು ಕರ್ಮ ಮಾಡ್ತಾ ಇದ್ದಾರೆ. ಈ ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟವನು ಭಗವಂತ. ಈ ಜಗತ್ತಿನಲ್ಲಿ ಜೀವನ ಮಾಡೋಕ್ಕೆ ಶರೀರವನ್ನು ಕೊಟ್ಟಿರೋದು ಭಗವಂತನೇ. ಆ ಶರೀರದಲ್ಲಿ ಪ್ರಾಣವನ್ನು ತುಂಬಿ ಆಯಸ್ಸನ್ನು ಕೊಟ್ಟು ಜೀವನ ಮಾಡೋಕ್ಕೊಂದು ಅವಕಾಶ ಕೊಟ್ಟಿರೋನು ಭಗವಂತ. ನಮ್ಮಲ್ಲಿ ಯಾರೂ ಕೂಡ ನಮ್ಮ ಆಯಸ್ಸನ್ನು ನಾವೇನೇ ನಿರ್ಧಾರ ಮಾಡ್ಕೊಂಡು ಬಂದಿಲ್ಲ. ನಮ್ಮ ಪ್ರಾಣವನ್ನು ನಾವೇನೇ ಅದನ್ನು ಒಳಗಡೆ ಇನ್ಸ್ಟಾಲ್ ಮಾಡಿಕೊಂಡು ಬಂದಿಲ್ಲ. ಹಾಗೆ ನಮ್ಮ ಶರೀರವನ್ನು ನಾವು ತಯಾರಿಸ್ಕೊಂಡು ಬಂದಿರೋರು ಇಲ್ಲ. ಇಲ್ಲೇ ಅರ್ಥ ಆಗುತ್ತೆ, ಯಾವುದೋ ಒಂದು ಶಕ್ತಿ ಮನುಷ್ಯನನ್ನು ಮೀರಿರುವಂತಹ ಒಂದು ಮಹತ್ತರವಾದ ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆ. ನಮ್ಮ ಶರೀರಕ್ಕೆ, ನಮ್ಮ ಜೀವನಕ್ಕೆ ಅದು ಕಾರಣ ಆಗಿದೆ. ಅದನ್ನೇ ನಾವು ದೈವ ಅಂತ ಕರೆಯೋದು. ಆ ದೈವದಲ್ಲಿ ನಮಗೆ ಶ್ರದ್ಧೆ ಇದ್ದಾಗ, ಭಗವಂತನನ್ನು ನಾವು ಶ್ರದ್ಧಾಭಕ್ತಿಯಿಂದ ಪೂಜಿಸಿದಾಗ, ಸ್ಮರಣೆ ಮಾಡಿದಾಗ, ಅಂತರ್ಯಾಮಿಯಾಗಿರೋ ಭಗವಂತ ನಮ್ಮ ಭಾವನೆಗೆ ತಕ್ಕಂತೆ ಯಾವ ಸಮಯಕ್ಕೆ ಏನು ಜ್ಞಾನ ಕೊಡಬೇಕು, ಸುಜ್ಞಾನವನ್ನು ಕೊಡ್ತಾನೆ. ಕೆಲವರಿಗೆ ಗೊತ್ತಿರುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ, ಆದರೆ ಆ ಸಂದರ್ಭ ಬಂದಾಗ ನಿರ್ಧಾರ ತಗೊಳ್ಳುವಂಥ ಸಮಯದಲ್ಲಿ ಎಡವುತ್ತಾರೆ, ಅಂದರೆ ತಪ್ಪು ಮಾಡಿಬಿಡ್ತಾರೆ. ತಪ್ಪು ಅಂತ ಗೊತ್ತಿದ್ರೂ ತಪ್ಪು ನಿರ್ಧಾರವನ್ನು ತಗೊಂಡು ಆ ರೀತಿ ನಡೆದ್ಬಿಡುತ್ತೆ ಅವರಿಂದ ಕಾರ್ಯ. ಇದಕ್ಕೆ ಕಾರಣ ಏನು ಅಂದರೆ ಭಗವಂತನ ಸ್ಮರಣೆ ಮಾಡದೇ ಇರೋದು. ಹೀಗಾಗಿ ನಾವು ನಮ್ಮ ಜೀವನಕ್ಕೆ ಕಾರಣ ಆಗಿರುವಂತಹ ಪರಮಾತ್ಮನನ್ನು ಮೊದಲು ನಾವು ಸ್ಮರಣೆ ಮಾಡಿ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಂಡಾಗ, ನಾವು ಪ್ರತಿನಿತ್ಯ ಮಾಡುವಂತಹ ಚಿಕ್ಕ ಕೆಲಸ ಆಗಲಿ, ಸ್ವಲ್ಪ ದೊಡ್ಡ ಕೆಲಸ ಆಗಲಿ, ಇದೆಲ್ಲ ಭಗವಂತ ಹೇಳಿದಾಗೆ ಭಗವಂತನಿಗಾಗಿ ಮಾಡೋದನ್ನು ಕಲಿತೀವಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅಂತ ಮತ್ತೊಂದು ಪದ ಇದೆ. ಅಧ್ಯಾತ್ಮ ಜ್ಞಾನವನ್ನು ಪಡ್ಕೊಂಡು ನೀನು ಕರ್ಮವನ್ನು ಮಾಡು ಅಂತ. ಆ ಆಧ್ಯಾತ್ಮಿಕತೆಯಲ್ಲಿ ಇದ್ದು ನೀನು ಕರ್ಮವನ್ನು ಮಾಡು, ಇದು ಭಗವಂತ ಹೇಳ್ತಾ ಇರುವಂಥ ಮಾತು. ಈಗ ಆ ಥರ ಮಾಡೋದ್ರಿಂದ ನಮಗೇನೆಲ್ಲ ಒಳ್ಳೆಯದಾಗತ್ತೆ ಅದನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಗಮನಿಸೋಣ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಭಗವಂತ ನಮಗೆ ಯಾವ ರೀತಿ ಕೆಲಸ ಮಾಡಬೇಕು, ಹಾಗೆ ಮನಸ್ಸನ್ನು ಯಾವ ರೀತಿ ಅದಕ್ಕೆ ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನು ಗೀತೆಯಲ್ಲಿ ಹೇಳಿದ್ದಾನೆ. ಅದರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಗಮನಿಸಿದ್ವಿ. ಇದನ್ನು ತಿಳ್ಕೊಳ್ಳೋದ್ರಿಂದ ಮನುಷ್ಯ ದುಃಖವನ್ನು ಹೊಂದೋದಿಲ್ಲ. ಗತವ್ಯತಃ ಅವನಿಗೆ ವ್ಯಥೆ ಇಲ್ಲದಂತೆ ಆಗುತ್ತೆ. ಯಾವಾಗ ವ್ಯಥೆ ಇಲ್ಲವಾಗುತ್ತೋ ಅವನ ಮನಸ್ಸು ಶಾಂತವಾಗುತ್ತೆ. ಆ ಶಾಂತ ಸ್ಥಿತಿಯನ್ನೇ ಸುಖ ಅಂತ ಕರೆದಿದೆ. ಶ್ರೀರಾಮಕೃಷ್ಣರ ಮಾತಿನಲ್ಲಿ ನಾವು ಗಮನಿಸೋದಾದರೆ, ಮೊದಲು ಮನುಷ್ಯ ಜ್ಞಾನವನ್ನು ಪಡ್ಕೋಬೇಕು, ನಂತರ ಅವನು ಕರ್ಮದಲ್ಲಿ ತೊಡಗಬೇಕು ಅಂತ ಹೇಳಿದ್ದಾರೆ. ವಿರುದ್ಧವಾಗಿ ಮಾಡಬಾರ್ದು. ಏನೂ ಗೊತ್ತಿಲ್ಲದೆ ಏನೋ ಒಂದು ಕರ್ಮವನ್ನು ಮಾಡಕ್ಕೆ ಹೋಗೋದು, ಅದು ಕರ್ಮ ಹೋಗಿ ವಿಕರ್ಮ ಆಗ್ಬಿಡೋದು. ಇನ್ನು ಕೆಲವರು ಏನೂ ಮಾಡದೇ ಇದ್ಬಿಡೋದು, ಮಾಡಬೇಕಾಗಿರೋದನ್ನು ಮಾಡದೆ ಬಿಟ್ಬಿಟ್ರೆ ಅದು ಅಕರ್ಮ ಆಗ್ಬಿಡುತ್ತೆ. ಹೀಗೆ ಕರ್ಮ ಅಂದರೆ ಏನು, ಅದರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಂಡು, ಜ್ಞಾನವನ್ನು ಪಡ್ಕೊಂಡು, ಆಧ್ಯಾತ್ಮ ಜ್ಞಾನವನ್ನು ಪಡ್ಕೊಂಡು ಕರ್ಮವನ್ನು ಮಾಡಬೇಕು. ಇದು ಗುರುಗಳ ಆದೇಶ. ಶಾಸ್ತ್ರಗಳಲ್ಲಿ ಕೂಡ ಹೀಗೆ ತಿಳಿಸಿದೆ. ನಮ್ಮ ಜೀವನ ಶೈಲಿ ಕೂಡ ಹಾಗೆ ಮೊದಲಿಂದಲೂ ನಡ್ಕೊಂಡು ಬರ್ತಾ ಇರೋದು. ಆದರೆ ಕಲಿಬೇಕಾಗಿರೋದನ್ನು ಸರಿಯಾಗಿ ಕಲಿಯದೇ ಇದ್ದಾಗ ಸಮಸ್ಯೆ ಆಗುತ್ತೆ. ಮೊದಲು ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿ ವಿದ್ಯಾವಂತನಾಗಿ ಆಮೇಲೆ ಅವನು ಗೃಹಸ್ಥಾಶ್ರಮಕ್ಕೆ ಹೋಗೋದು ಅಥವಾ ಕರ್ಮಕ್ಷೇತ್ರದಲ್ಲಿ ಇಳಿದು ಕರ್ಮವನ್ನು ಮಾಡೋದು ಮೊದಲಿಂದಲೂ ಬಂದಿರೋ ನಿಯಮ. ಮೇಲ್ನೋಟಕ್ಕೇನೋ ಇದು ಹೀಗೆ ನಡೀತಾ ಇದೆ. ಮೊದಲು ವಿದ್ಯಾಭ್ಯಾಸ ಮಾಡ್ತಾರೆ, ಆಮೇಲೆ ಕೆಲಸಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಆದರೆ ವಿದ್ಯಾಭ್ಯಾಸದ ಸಮಯದಲ್ಲಿ ವಿದ್ಯೆಯನ್ನು ಸರಿಯಾಗಿ ಕಲಿಯದೇ ಇದ್ದರೆ, ತಿಳ್ಕೋಬೇಕಾಗಿರುವಂತಹ ಸದ್ವಿಚಾರಗಳನ್ನು, ಶಾಸ್ತ್ರವಾಕ್ಯಗಳನ್ನು ತಿಳ್ಕೊಳ್ದೇನೆ ಇದ್ದರೆ ಹೆಸರಿಗೆ ಮಾತ್ರ ವಿದ್ಯಾವಂತರು ಅಂತ ಕರೆಯಲ್ಪಡ್ತಾರೆ ಹೊರತು ಅವರಿಗೆ ಹೇಗೆ ಕರ್ಮವನ್ನು ಮಾಡಬೇಕು, ಕರ್ಮ ಸಿದ್ಧಾಂತ ಏನು ಅಂತ ಗೊತ್ತಿರಲ್ಲ. ಅದರ ಬಗ್ಗೆ ಏನು ಹೇಳ್ತಾ ಇದೆ ಪರಮಾತ್ಮನ ಮಾತುಗಳಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಪರಮಾತ್ಮ ಹೇಳುವಂಥ ಮಾತು, ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನಃ ಅಂತ. ಯಾರೇ ಆದರೂ ಕರ್ಮ ಮಾಡಲೇಬೇಕು. ದೊಡ್ಡವರು ಚಿಕ್ಕವರು ಮಾಡ್ತಿರ್ತಾರೆ, ಬಡವರು ಸಿರಿವಂತರು, ಸ್ತ್ರೀ ಪುರುಷರು ಎಲ್ಲರೂ ಅವರವ್ರ ಕರ್ಮ ಮಾಡಬೇಕಾಗಿದೆ. ಆದರೆ ಯಜ್ಞರೂಪವಾಗಿ ಅದನ್ನು ಮಾಡಬೇಕು. ಯಜ್ಞ ಅಂದರೆ ಏನು ಅಂತ ನಾವು ಬಹಳಷ್ಟು ಸರಿ ಗಮನಿಸಿದ್ದೀವಿ. ಭಗವಂತನಿಗೆ ಸಮರ್ಪಣೆ ಮಾಡಿ ಮಾಡುವಂತಹ ಕರ್ಮವನ್ನು ಯಜ್ಞ ಅಂತ ಕರೆಯಲ್ಪಡುತ್ತೆ. ತನ್ನ ಸುಖಕ್ಕಾಗಿ ತನಗಾಗಿ ಮಾಡಿಕೊಳ್ಳುವಂಥ ಕರ್ಮ ಅನ್ನೋದು ಏನಾಗುತ್ತೆ, ಅದು ಸ್ವಾರ್ಥ ಆಗುತ್ತೆ, ಸ್ವಾರ್ಥ ಕರ್ಮ ಆಗುತ್ತೆ. ಪರಮಾತ್ಮ ಹೇಳೋದು ಯಜ್ಞರೂಪವಾಗಿ ಕರ್ಮವನ್ನು ಆಚರಿಸು. ಇಲ್ಲದೇ ಇದ್ರೆ ಏನಾಗುತ್ತೆ, ಲೋಕೋ ಅಯಂ ಕರ್ಮ ಬಂಧನ, ಇದು ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಾಕು ಅನಿಸಿದಾಗ ನಿಲ್ಲಿಸೋದಕ್ಕಾಗೋದಿಲ್ಲ. ಇಷ್ಟಪಟ್ಟು ಏನೋ ಕೆಲಸಕ್ಕೆ ಬಂದರು, ಈಗ ಸಾಕಾಗಿದೆ ನಿಲ್ಲಿಸೋಣ ಅಂದರೆ ನಿಲ್ಲಿಸೋದಕ್ಕೆ ಅವಕಾಶ ಸಿಗಲ್ಲ. ಯಾಕೆಂದರೆ ಕರ್ಮ ಬಂಧಿಸಿಬಿಟ್ಟಿದೆ ಅವ್ರನ್ನ. ಈಗ ಇಷ್ಟ ಇಲ್ಲದೇ ಇದ್ರೂ ಕೆಲಸ ಮಾಡಬೇಕಾಗಿ ಬರುತ್ತೆ. ಅವರು ಕಷ್ಟ ಆದರೂ ಆ ಕೆಲಸವನ್ನು ಮಾಡಬೇಕಾಗಿ ಬರುತ್ತೆ. ಮೊದಲು ಇವರು ಕರ್ಮವನ್ನು ಹೋಗಿ ಪ್ರಾರಂಭ ಮಾಡಿದ್ರು, ಆದರೆ ಅವರಿಗೆ ಗೊತ್ತಿಲ್ಲದೆಯೇ ಕರ್ಮ ಇವರನ್ನು ಬಂಧಿಸ್ಬಿಡ್ತು, ಕರ್ಮ ಬಂಧನ ಆಯಿತು. ಅದನ್ನೇ ಪರಮಾತ್ಮ ಹೇಳಿದ್ದು,
ಯಜ್ಞರೂಪವಾಗಿ ಮಾಡಿದ್ದಿದ್ರೆ ಅದು ಕರ್ಮ ಬಂಧನ ಆಗ್ತಾ ಇರಲಿಲ್ಲ, ಕರ್ಮ ಯೋಗ ಆಗ್ತಾ ಇತ್ತು. ಯಾವತ್ತು ಕರ್ಮ ಅನ್ನುವಂಥದ್ದಾಗಲಿ ಧರ್ಮ ಅನ್ನೋದಾಗಲಿ ಪ್ರತಿಯೊಂದು ಸ್ವಇಚ್ಛೆಯಿಂದ ಮಾಡಬೇಕು, ಸ್ವತಂತ್ರವಾಗಿ ಮಾಡಬೇಕು, ಮುಕ್ತ ಮನಸ್ಸಿನಿಂದ ಮಾಡಬೇಕು. ಭಕ್ತಿ ಇನ್ನೊಂದು ಮತ್ತೊಂದು ಯಾವುದೇ ಸಾಧನೆ ಮಾಡಿದ್ರೂ ಮುಕ್ತವಾಗಿ ಮಾಡಬೇಕಾಗತ್ತೆ. ಯಾವುದೋ ಒಂದಕ್ಕೆ ಕಟ್ಟು ಬಿದ್ದು ಮಾಡುವಂಥ ಕರ್ಮ ಏನಾಗುತ್ತೆ, ಅದು ಯಾವತ್ತೂ ಸುಖವನ್ನು ಕೊಡೋದಿಲ್ಲ. ಕೆಲವರು ಅಯ್ಯೋ ಮಾಡಬೇಕಲ್ಲ ಅಂತ ಮಾಡ್ತಾ ಇರ್ತಾರೆ. ಇದನ್ನೇ ಪರಮಾತ್ಮ ಇಲ್ಲಿ ಕರ್ಮಬಂಧನ ಅಂತ ಕರೆದಿರೋದು. ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ, ಕೆಲವರಿಗೆ ಮಾಡೋಕ್ಕೆ ಇಷ್ಟವೇ ಇಲ್ಲ, ಕೆಲವರಿಗೆ ಸರಿಯಾಗಿ ಮಾಡೋಕ್ಕೆ ಗೊತ್ತಿಲ್ಲ, ಅರ್ಧಂಬರ್ಧ ತಿಳ್ಕೊಂಡು ಮಾಡ್ತಾ ಇರ್ತಾರೆ. ಹೀಗೆ ಒಬ್ಬೊಬ್ಬರದು ಒಂದೊಂದು ರೀತಿ ಪರಿಸ್ಥಿತಿ ಆಗಿದೆ. ಆದರೆ ಹಾಗಂತ ಕರ್ಮ ಮಾಡದೇ ಇರೋಕ್ಕಾಗ್ತಾ ಇಲ್ಲ, ಅದನ್ನು ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದನ್ನೇ ಭಗವಂತ ಹೇಳಿದ್ದು ಕರ್ಮಬಂಧನ ಅಂತ. ಆದರೆ ಹೀಗಾಗಬಾರ್ದು, ಇದನ್ನು ಪರಮಾತ್ಮ ಹೇಳ್ತಾನೆ. ಯಾವಾಗ ಕರ್ಮ ಬಂಧನ ಆಗದೇ ಇರುತ್ತೆ ಅಂದರೆ ಯಜ್ಞರೂಪವಾಗಿ ಮಾಡಿದಾಗ, ಭಗವಂತನಿಗಾಗಿ ನಾವು ಕರ್ಮ ಮಾಡಿದಾಗ, ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ಇಂತಹ ಬಂಧನ ಆಗೋದಿಲ್ಲ. ಮತ್ತು ಯಾವ ರೀತಿ ಮಾಡ್ತಾ ಇರ್ತಾರೆ ಜನ ಅಂದರೆ, ಆಶಾಪಾಶೈ ಶತೈರ್ಬದ್ಧಾಹ ಕಾಮಕ್ರೋಧ ಪರಾಯಣ ಅಂತ ಒಂದು ಮಾತಿದೆ. ನೂರಾರು ಆಸೆಗಳಿಂದ ಬಂಧಿಸಲ್ಪಟ್ಟು, ಅದರಿಂದ ಹಿಂಸಿಸಲ್ಪಟ್ಟು, ಕಟ್ಟುಬಿದ್ದು, ಆಸೆಗಳಿಗೆ ಕಟ್ಟುಬಿದ್ದು ಕರ್ಮ ಮಾಡ್ತಾ ಇರ್ತಾರೆ. ಯಾಕೆ ಕೆಲಸ ಮಾಡ್ತಾ ಇದ್ದೀನಿ, ನನಗೇನೋ ಒಂದಷ್ಟು ಆಸೆಗಳಿದೆ, ಪೂರೈಸ್ಕೋಬೇಕು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನೇ ಭಗವಂತ ಹೇಳಿದ್ದು ಪಾಶೈರ್ ಬದ್ಧಾಹ ಅಂತ. ಆಸೆ ಎನ್ನುವಂತಹ ಪಾಶದಿಂದ ಕಟ್ಟಲ್ಪಟ್ಟಿದ್ದಾರೆ ಇವರು. ಆವಾಗೇನಾಗುತ್ತೆ, ಕಾಮಕ್ರೋಧ ಪರಾಯಣ ಅಂತ. ಅವರು ಆಸೆ ಮತ್ತು ಕ್ರೋಧ ಇವುಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ, ಇವುಗಳಲ್ಲೇ ತೊಡಗಿದ್ದಾರೆ. ಈಗ ಯಜ್ಞರೂಪವಾಗಿ ಮಾಡಿಲ್ಲ, ಭಗವದರ್ಪಣ ಬುದ್ಧಿಯಿಂದ ಸರಿಯಾಗಿ ಕರ್ಮ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅವರಿಗೆ ಈ ಲೋಕದಲ್ಲಿ ಸುಖ ಇಲ್ಲ, ಇನ್ನು ಪರಲೋಕದ ಮಾತೇಕೆ. ಇದು ಭಗವಂತನ ಮಾತು. ನಾ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ ಕುತೋ ಅನ್ಯಃ. ಯಜ್ಞರೂಪವಾಗಿ ಕರ್ಮ ಮಾಡಿದವನಿಗೆ ಈ ಲೋಕದಲ್ಲೇ ಸುಖ ಇಲ್ಲ ಅಂದಮೇಲೆ ಇನ್ನು ಬೇರೆ ಲೋಕದಲ್ಲಿ ಸುಖ ಎಲ್ಲಿಂದ ಬರಬೇಕು, ಅದು ಕೂಡ ಇಲ್ಲ ಅಂತ ಅರ್ಥ. ಈಗ ಯಾಕೆ ಯಜ್ಞರೂಪವಾಗಿ ಮಾಡಬೇಕು ಅನ್ನೋದನ್ನ ಪರಮಾತ್ಮ ಹೇಳ್ತಾನೆ. ಪ್ರಾರಂಭದಲ್ಲಿ ಅಂದರೆ ಆದಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮ ಯಜ್ಞರೂಪವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ, ಲೋಕಗಳನ್ನು. ಈ ಲೋಕಗಳಲ್ಲಿ ನಡಿಬೇಕಾಗಿರೋ ಕಾರ್ಯ ಎಲ್ಲ ಸರಿಯಾಗಿ ಸುಗಮವಾಗಿ ನಡಿಬೇಕು ಅಂತ ವ್ಯವಸ್ಥಿತವಾಗಿ ದೇವತಾ ಶಕ್ತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆಯಾ ದೇವತಾ ಶಕ್ತಿಗಳು ಆ ಲೋಕವನ್ನು, ನಮ್ಮ ಈ ಲೋಕವನ್ನು, ಬೇರೆ ಲೋಕಗಳನ್ನೆಲ್ಲ ನಡೆಸ್ತಾ ಇದೆ. ಈಗ ಉದಾಹರಣೆಗೆ ಸೂರ್ಯ ದೇವತೆ. ಸೂರ್ಯನಿಂದ ಈ ಜಗತ್ತಿಗೆ ತೇಜಸ್ಸು ಸಿಗ್ತಾ ಇದೆ, ಆತನ ಚೈತನ್ಯದಿಂದ ಈ ಜಗತ್ತು ನಡೀತಾ ಇದೆ. ಚಂದ್ರ ಕೂಡ ಈ ಜಗತ್ತನ್ನು ನಡೆಸ್ತಾ ಇರುವಂಥ ಒಂದು ದೇವತೆ. ಹಾಗೆ ವಾಯುದೇವ, ನೀರು ವರುಣದೇವ, ಭೂದೇವಿ, ಇವೆಲ್ಲ ನೋಡಿ ದೇವತಾ ಶಕ್ತಿಗಳು. ಹಾಗೆ ಹಲವಾರು ಹೆಸರುಗಳಿದೆ, ಅವರವರು ಮಾಡುವಂಥ ಕಾರ್ಯಗಳು ಕೂಡ ಶಾಸ್ತ್ರದಲ್ಲಿ ತಿಳಿಸಿದೆ. ಈ ದೇವತೆಗಳಿಗೆ ಮನುಷ್ಯರೇನು ಮಾಡಬೇಕು, ಯಜ್ಞವನ್ನು ಆಚರಿಸಿ ಹವಿಸ್ಸನ್ನು ಕೊಡಬೇಕು. ಆ ಹವಿಸ್ಸನ್ನು ಸ್ವೀಕರಿಸಿದಂಥ ದೇವತೆಗಳು ಸಂತೃಪ್ತರಾಗಿ ಮನುಷ್ಯರಿಗೆ ಏನು ಬೇಕೋ ಅದನ್ನು ಅವರು ಅನುಗ್ರಹ ಮಾಡ್ತಾರೆ. ಯಜ್ಞದಿಂದ ಪರ್ಜನ್ಯ ಅಂದರೆ ಮಳೆ ಬರುತ್ತೆ, ದೇವತೆಗಳು ಪ್ರಸನ್ನರಾಗ್ತಾರೆ, ಮಳೆಯನ್ನು ನೀಡ್ತಾರೆ. ಅದರಿಂದ ಏನಾಗುತ್ತೆ, ಅನ್ನ ಉತ್ಪತ್ತಿ ಆಗುತ್ತೆ. ಅನ್ನ ಅಂದರೆ ಆಹಾರ. ಆಹಾರದಿಂದ ಸಮಸ್ತ ಭೂತಗಳಿಗೆ ಜೀವನ ಪ್ರಾಪ್ತವಾಗುತ್ತೆ. ಈ ಸಮಸ್ತ ಭೂತಗಳು ಮತ್ತೆ ಕರ್ಮವನ್ನು ಮಾಡಬೇಕು.
ಅಂದರೆ ಮನುಷ್ಯರು ಇತ್ಯಾದಿ ಅವರವರ ಕರ್ಮವನ್ನು ಅವ್ರು ಮಾಡಿ ಆ ಕರ್ಮವನ್ನು ಯಜ್ಞರೂಪವಾಗಿಯೇ ಮಾಡಿದಾಗ, ಶಾಸ್ತ್ರಕ್ಕನುಗುಣವಾಗಿ ಕರ್ಮ ಮಾಡಿದಾಗ ಅದು ಯಜ್ಞ ಆಗುತ್ತೆ. ಆ ಯಜ್ಞದಿಂದ ಪುನಃ ದೇವತೆಗಳಿಗೆ ಹವಿಸ್ಸು ಪ್ರಾಪ್ತವಾಗುತ್ತೆ. ಹೀಗೆ ಇದು ಸೃಷ್ಟಿಚಕ್ರ ಅಂತ. ಈ ಸೃಷ್ಟಿಚಕ್ರಕ್ಕೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡಿದ್ದೇ ಆದರೆ ಅವರು ಅಯಜ್ಞ ಅಂತ ಕರೆಯಲ್ಪಟ್ಟಿದೆ. ಅಂದರೆ ಯಜ್ಞ ಮಾಡದವರು, ಅವರು ಸ್ಥೇನ ಏವ ಸಹ, ಅವರು ಕಳ್ಳರಂತೆ. ಈ ಜಗತ್ತಿನಲ್ಲಿ ಸಿಗ್ತಾ ಇರೋ ಭೋಗಭಾಗ್ಯಗಳನ್ನೆಲ್ಲ ತಗೊಂಡು ಜಗತ್ತಿಗೇನು ಕೊಡ್ತಾ ಇಲ್ಲ. ಹೀಗಾಗಿ ಇದನ್ನು ಶಾಸ್ತ್ರ ವಿರೋಧಿಸುತ್ತೆ. ಅಂದರೆ ಪರಮಾತ್ಮ ಹೀಗಿರಬಾರ್ದು ಅಂತ ಆದೇಶವನ್ನು ಕೊಟ್ಟಿದ್ದಾನೆ. ಈಗ ನಾವು ಭಗವಂತ ಯಾವ ರೀತಿ ಕರ್ಮ ಮಾಡಬೇಕು ಅನ್ನೋದನ್ನು ಹೇಳಿದ್ದಾನೆ. ಯಾಕೆ ಯಜ್ಞರೂಪವಾಗಿ ಹೀಗೆ ಮಾಡಬೇಕು? ಯಾಕಂದರೆ ಈ ಜಗತ್ತು ನಡೀತಾ ಇರೋದೇ ಯಜ್ಞದಿಂದ, ಸೃಷ್ಟಿಯಾಗಿರೋದು ಯಜ್ಞರೂಪವಾಗಿ. ಅದೇ ರೀತಿಯಲ್ಲೇ ಕರ್ಮವನ್ನು ಮಾಡಬೇಕಾಗಿದೆ. ಈಗ ಈ ಯಜ್ಞವನ್ನು ಆಚರಿಸೋದಕ್ಕೆ, ಅಂದರೆ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದೇನು ಅಂದರೆ ವಿದ್ಯೆ. ಇದನ್ನೇ ಅಧ್ಯಾತ್ಮ ವಿದ್ಯೆ ಅಂತ ಕರೆಯಲ್ಪಟ್ಟಿದೆ, ಅಥವಾ ಶಾಸ್ತ್ರಜ್ಞಾನ. ಶಾಸ್ತ್ರವನ್ನು ಅರಿತು ಕರ್ಮವನ್ನು ಮಾಡಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದ್ದು ಇದನ್ನೇ. ಮೊದಲು ಜ್ಞಾನವನ್ನು ಪಡ್ಕೊಂಡು ನಂತರ ಕರ್ಮವನ್ನು ಆಚರಿಸಿ. ಮತ್ತೊಂದು ಮಾತನ್ನು ಪರಮಾತ್ಮ ಮುಂದುವರಿಸಿ ಹೇಳ್ತಾನೆ, ಆತ್ಮವಂತಂ ನಾ ಕರ್ಮಾಣಿ ನಿಬಧ್ನಂತಿ ಅಂತ. ಯಾರು ಈ ರೀತಿ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಕರ್ಮಗಳನ್ನು ಮಾಡ್ತಾರೋ, ಆತ್ಮನಿಷ್ಠರಾಗಿರ್ತಾರೋ, ಅಂದರೆ ಪರಮಾತ್ಮನ ಭಕ್ತರಾಗಿ ಸರಿಯಾದ ರೀತಿಯಲ್ಲಿ ವಿಹಿತ ಕರ್ಮಗಳನ್ನು ಮಾಡ್ತಾ ಇರ್ತಾರೋ, ಅವರಿಗೆ ಕರ್ಮಬಂಧನ ಆಗೋದಿಲ್ಲ. ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಅಂತ ಕರ್ಮ ಮಾಡಿದಾಗ ಅದು ಅಯಜ್ಞ ಆಗ್ಬಿಡುತ್ತೆ, ಯಜ್ಞ ಆಗೋದಿಲ್ಲ ಅದು. ಆಗ ಕರ್ಮಬಂಧನ ಆಗುತ್ತೆ. ಕೊನೆಗೆ ಅವರ ಬಂಧನದಿಂದ ಬಿಡಿಸ್ಕೊಳ್ಳೋಕ್ಕಾಗದೆ ಕರ್ಮಕ್ಕೆ ಕಟ್ಟು ಬಿದ್ದವರಾಗಿ ಮತ್ತೆ ಮತ್ತೆ ಕರ್ಮ ಮಾಡೋದಕ್ಕೆ ಹುಟ್ಟಬೇಕಾಗತ್ತೆ. ಅದಕ್ಕೆ ಭಾಳಷ್ಟು ಜನ ಹೇಳ್ತಾರೆ, ಎಲ್ಲ ನಾನು ಮಾಡ್ಕೊಂಬಂದಿರೋ ಕರ್ಮ ಅಂತ. ಸರಿಯಾಗೇ ಇದೆ. ಅವ್ರು ಮಾಡಿರೋ ಕರ್ಮದಿಂದಲೇ ಅವ್ರಿಗಿಂತ ಒಂದು ಜೀವನ ಪ್ರಾಪ್ತಿಯಾಗಿದೆ. ಮತ್ತೊಂದು ಮಾತು ಭಗವಂತಂದು, ಗಹನಾ ಕರ್ಮಣೋ ಗತಿ ಅಂತ. ಈಗ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ನಡೀತಾ ಇದೆ ಸಮಾಜದಲ್ಲಿ. ಸೃಷ್ಟಿ ಮಾಡಿದ ಮೇಲೆ ಭಗವಂತ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಶಕ್ತಿ, ಅನುಕೂಲ, ವ್ಯವಸ್ಥೆ ಎಲ್ಲ ಒಂದೇ ರೀತಿ ಮಾಡಿರುವಾಗ ಒಬ್ಬೊಬ್ಬರ ಜೀವನದ ವಿಧಾನ, ಹಂತಗಳು, ಅವರಿಗೆ ಸಿಗ್ತಾ ಇರುವಂಥ ಫಲ ಭಿನ್ನ ಭಿನ್ನವಾಗಿ ಯಾಕಿದೆ? ಅದಕ್ಕೆ ಪರಮಾತ್ಮ ಉತ್ತರ ಕೊಟ್ಟಿದ್ದು, ಗಹನಾ ಕರ್ಮಣೋ ಗತಿ. ಎಲ್ಲವನ್ನು ನಾನು ಸರಿಯಾಗಿ ವಿಧಾನವನ್ನು ನಾನು ನೀಡಿದ್ದೀನಿ. ಆದರೆ ಶಾಸ್ತ್ರವಾಕ್ಯವನ್ನು ತಿಳ್ಕೊಳ್ದೆ, ಗುರುಗಳಿಂದ ಜ್ಞಾನವನ್ನು ಪಡ್ಕೊಳ್ದೆ ಮನಸ್ಸಿಗೆ ಬಂದಂತೆ ಕರ್ಮವನ್ನು ಮಾಡ್ತಾರಲ್ಲ, ಅವರಿಗೆ ಈ ಲೋಕದಲ್ಲಿ ಸುಖ ಇಲ್ಲ. ಅಂದರೆ ಇಲ್ಲಿ ನಮಗೊಂದು ವಿಚಾರ ಅರ್ಥ ಆಯಿತು. ಸಮಾಜದಲ್ಲಿ ಶಾಸ್ತ್ರವನ್ನು ಅರಿತು ಶಾಸ್ತ್ರಕ್ಕೆ ಅನುಗುಣವಾಗಿ ಕರ್ಮ ಮಾಡ್ತಾ ಇರೋರು ಕಡಿಮೆ. ಯಾಕೆಂದರೆ ಸುಖ, ಶಾಂತಿ, ಸಂತೋಷದಿಂದ ತೃಪ್ತರಾಗಿ ಅಂತಹ ಉತ್ತಮ ಜೀವನವನ್ನು ಮಾಡ್ತಾ ಇರುವಂಥವರು ಕಡಿಮೆ. ಹೇಗೆ ಮಾಡಬಾರದೋ ಕರ್ಮವನ್ನು ಅದೇ ಕರ್ಮವನ್ನು ಮಾಡಿ, ಮಾಡಬಾರದ್ದನ್ನು ಮಾಡಿ, ಅದರ ಪರಿಣಾಮವಾಗಿ ಅವರ ಜೀವನದಲ್ಲಿ ಆಗಬಾರದ್ದು ಆಗಿ ನೋವುಗಳನ್ನು ಅನುಭವಿಸ್ಕೊಂಡು ಹಲವಾರು ವಿಧದ ವ್ಯಥೆ, ಭಯ, ವ್ಯಾಕುಲತೆ, ಅಂದರೆ ಗೊಂದಲ, ಮನಸ್ಸಿನಲ್ಲಿ ಏನು ಮಾಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲದೆ ಅವರು ಕಷ್ಟಪಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಪರಮಾತ್ಮ ಹೇಳ್ತಾನೆ, ಅಯುಕ್ತ ಕಾಮಕಾರೇಣ ನಿಬದ್ಧತೆ. ಅಯುಕ್ತ ಅಂದರೆ ಯುಕ್ತನಲ್ಲದವನು, ಅಂದರೆ ಯೋಗಿಯಾಗದವನು. ಇವೆಲ್ಲಕ್ಕೂ ಕಾರಣ ಬೇರೆ ಏನೂ ಅಲ್ಲ,
ಮನುಷ್ಯ ಹೇಳೋ ಹಾಗೆ ಬೇರೆಯವ್ರ ಮೇಲೆ ಆರೋಪ ಮಾಡಿಬಿಡೋದು. ಇವರಿಂದಲೇ ನನಗೆ ಕಷ್ಟ ಬಂತು, ಇವರಿಂದಲೇ ನನಗೆ ಅನಾನುಕೂಲ ಆಯಿತು, ಅವರಿಂದ ನನಗೆ ಮೋಸ ಆಯಿತು, ನನ್ನ ಜೀವನದಲ್ಲಿ ನನ್ನ ದುಃಖಕ್ಕೆ ಕಷ್ಟಕ್ಕೆ ಇವರೇ ಕಾರಣ. ಇದು ಯಾವುದು ನಿಜ ಅಲ್ಲ, ಇದೆಲ್ಲ ಸುಳ್ಳು ಅಂತ ಪರಮಾತ್ಮ ಹೇಳ್ತಾನೆ. ಕಾರಣ ಏನು ಅಂದರೆ ಅಯುಕ್ತ, ಅವನು ಯೋಗಿ ಆಗಿಲ್ಲ, ವಿದ್ಯೆಯನ್ನು ಗಳಿಸಿಲ್ಲ. ಹಾಗಾಗಿ ಅವನಿಗೆ ಯೋಗ ಜೀವನ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅವನು ಯೋಗಿ ಆಗದೇ ಇರೋದ್ರಿಂದ ಭೋಗಕ್ಕೆ ಅವನು ಆಸಕ್ತನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಭೋಗಕ್ಕಾಗಿ ಕರ್ಮ ಮಾಡ್ತಾ ಇದ್ದಾನೆ, ಯಜ್ಞಕ್ಕಾಗಿ ಕರ್ಮ ಮಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಭೋಗ ದುಃಖ ಯೋನಯ, ದುಃಖಕ್ಕೆ ಕಾರಣ ಆಯಿತು, ದುಃಖ ಬಂತು. ನೋಡಿ, ಇದು ಕರ್ಮ ಸಿದ್ಧಾಂತ. ಇದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಅವರು ದೇವತೆಗಳಾಗ್ಬೋದು, ಮನುಷ್ಯರಾಗ್ಬೋದು, ಅಸುರರಾಗ್ಬೋದು, ಎಲ್ರಿಗೂ ಇದು ಅನ್ವಯಿಸುತ್ತೆ. ಪುರಾಣಗಳಲ್ಲಿ ನಮಗಿದು ಹಲವಾರು ಉದಾಹರಣೆಗಳಲ್ಲಿ ಕಂಡುಬರುತ್ತೆ. ರಾಕ್ಷಸರು ತಪಸ್ ಮಾಡಿದ್ರು, ಒಳ್ಳೆಯದು ತಪಸ್ ಮಾಡೋದು. ಆದರೆ ದೇವತೆಗಳನ್ನು ಮೆಚ್ಚಿಸಿ ವರ ಪಡ್ಕೊಂಡ್ಮೇಲೆ ಅದರ ಶಕ್ತಿಯಿಂದ ಅವರು ಧರ್ಮವನ್ನು ಮೀರಿ ನಡೆದರು. ಲೋಕಕ್ಕೆ ಕಲ್ಯಾಣವನ್ನು ಮಾಡೋದು ಬಿಟ್ಟು ಲೋಕ ಕಂಟಕರಾದರು. ಪರಮಾತ್ಮನ ಮಾತನ್ನು ಮೀರಿ ನಡೆದರು, ಹಿಂಸಾ ಕಾರ್ಯಗಳನ್ನು ಮಾಡಿದ್ರು. ಹಾಗಾಗಿ ಅವರಿಗೆ ವಿನಾಶ ಆಯಿತು. ಯಾರು ತಮಗೆ ಭಗವಂತ ಕೊಟ್ಟಿರೋ ಶಕ್ತಿಯನ್ನು ಸದ್ವಿನಿಯೋಗ ಮಾಡಿ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತಹ ಸತ್ಯವನ್ನು ತಿಳ್ಕೊಂಡು ಇತರರ ಒಳಿತಿಗಾಗಿ ಅದನ್ನು ಉಪಯೋಗಿಸಿದ್ರು. ಹಾಗೆ ಶರೀರಂ ಖಲು ಧರ್ಮ ಸಾಧನಂ, ಧರ್ಮ ಸಾಧನೆಗಾಗಿ ಈ ಶರೀರ ಇರೋದು ಅಂತ ತಿಳ್ಕೊಂಡು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಬಂದರು. ಅವರಿಗೆ ಒಳ್ಳೆಯದೇ ಆಗಿದೆ. ಆದರೆ ವಿಪರ್ಯಾಸ ಏನು ಅಂದರೆ, ಶಾಸ್ತ್ರವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಿದ್ಯಾವಂತರಾಗಿರುವಂಥವರು ಸಮಾಜದಲ್ಲಿ ಕಡಿಮೆ. ಈ ವಿದ್ಯೆಯ ಕೊರತೆಯಿಂದ ಯಾವುದನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲದೆ ಅದೇನಾಗ್ತಾ ಇದೆ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಆಗೋಗ್ತಾ ಇದೆ. ಕರ್ಮಗಳು ಅಯಜ್ಞ ಆಗಿಬಿಟ್ಟಿದೆ. ಇವರು ಅಯುಕ್ತರಾಗಿದ್ದಾರೆ, ಯಜ್ಞರೂಪವಾಗಿ ನಡೆದ ಅಯಜ್ಞ ಆಗಿದೆ. ಇದರ ಪರಿಣಾಮವಾಗಿ ಆ ಕರ್ಮ ಅನ್ನೋದು ಬಂಧನಕ್ಕೆ ಕಾರಣ ಆಗಿದೆ. ಕರ್ಮ ಬಂಧಿಸಿದಾಗ ಅದು ದುಃಖವನ್ನೇ ಉಂಟು ಮಾಡುತ್ತೆ. ಈಗ ಒಂದು ವಿಚಾರ ನಾವು ಗಮನಿಸ್ತೀವಿ. ಪರಮಾತ್ಮ ಮತ್ತೆ ಹೇಳ್ತಾನೆ, ಸಂಶಯಾತ್ಮಾನಾಂ ನಾ ಸುಖಂ ಅಂತ. ಯಾರು ಸಂಶಯವನ್ನು ಹೊಂದಿರ್ತಾರೋ, ಶಾಸ್ತ್ರವಾಕ್ಯಗಳಲ್ಲಿ ಸಂಶಯ, ಇದು ನಿಜಾನೋ ಸುಳ್ಳೋ, ಈ ಶಾಸ್ತ್ರವಾಕ್ಯವನ್ನು ಬರೆದವ್ರು ಯಾರು, ಇದರಿಂದ ಏನು ಉಪಯೋಗ, ಈ ಥರ ಎಲ್ಲ ವಿಚಾರ ಮಾಡಿ ಅವುಗಳನ್ನು ಇಗ್ನೋರ್ ಮಾಡೋದು ಅಂತ ಅಂದರೆ ಉದಾಸೀನ, ಕಡೆಗಾಣಿಸೋದು. ಅವರಿಗೆ ವಿದ್ಯೆನೂ ಸಿಗೋದಿಲ್ಲ, ಕೊನೆಗೆ ಸರಿಯಾದ ಕರ್ಮ ಮಾಡುವಂಥ ವಿಧಾನ ಗೊತ್ತಿಲ್ಲದೆ ಕೊನೆಗೆ ಪುನಃ ಪುನಃ ದುಃಖವನ್ನು ಅನುಭವಿಸೋದಕ್ಕೆ ಅದು ಕಾರಣ ಆಗುತ್ತೆ. ಹೀಗಾಗಿ ಜ್ಞಾನ ಇಲ್ಲದವರು, ಶಾಸ್ತ್ರಜ್ಞಾನ ಇಲ್ಲದೆ ಸಂಶಯಾತ್ಮರಾಗಿ ಸುಖವನ್ನು ಹೊಂದದೆ ಕಷ್ಟಪಡ್ತಿರ್ತಾರೆ. ಆದರೆ ಆತ್ಮವಂತಹ ಅಕ್ಷಯಂ ಸುಖಂ ಅಶ್ನುತೆ. ಆದರೆ ಯಾರು ಜ್ಞಾನಿಗಳೋ ಅವರು ಶಾಸ್ತ್ರವಾಕ್ಯಕ್ಕೆ ಅನುಗುಣವಾಗಿ ಕರ್ಮ ಮಾಡ್ತಾರೆ. ಅದರ ಫಲವಾಗಿ ಅವರಿಗೆ ಆ ಪುಣ್ಯ ಫಲದಿಂದ ಜ್ಞಾನ, ಅವರಿಗೆ ಸಿಗಬೇಕಾಗಿರುವಂತಹ ಶ್ರೇಯಸ್ಸು ಎಲ್ಲವೂ ಪ್ರಾಪ್ತವಾಗುತ್ತೆ. ಅವರು ಅಕ್ಷಯವಾದ ಸುಖವನ್ನು ಹೊಂದುತ್ತಾರೆ. ಹೀಗಾಗಿ ಅವರವರ ಸುಖ, ಅವರವರ ದುಃಖಕ್ಕೆ ಅವರ ಕರ್ಮವೇ ಕಾರಣ ಆಗಿದೆ. ಕರ್ಮವನ್ನು ಸರಿಯಾಗಿ ಮಾಡೋದು ಅರ್ಥ ಮಾಡ್ಕೋಬೇಕಾದ್ರೆ ಭಗವಂತನ ಮಾತುಗಳನ್ನು ನಾವು ಅಧ್ಯಯನ ಮಾಡಿ ತಿಳ್ಕೋಬೇಕು. ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಭಗವಂತ ನಮಗೆ ಯಾವ ರೀತಿ ಕರ್ಮ ಮಾಡಬೇಕು ಅನ್ನೋದನ್ನು ಹೇಳಿದ್ದಾನೆ, ಅದರ ಹಿನ್ನೆಲೆ ಏನು, ಇದೆಲ್ಲ ನಾವು ಒಂದಷ್ಟು ವಾಕ್ಯಗಳಿಂದ ಗಮನಿಸ್ತಾ ಬಂದ್ವಿ.
ಶಾಸ್ತ್ರವಾಕ್ಯಗಳನ್ನು ಓದಿ ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದರಂತೆ ಜೀವನವನ್ನು ಮಾಡಿದಾಗ ಸಮಾಜದಲ್ಲಿ ಇತರರಿಗೂ ಒಳಿತಾಗುವಂಥ ಕರ್ಮವನ್ನು ಮಾಡ್ಬೋದು. ಅದು ನಮ್ಮ ಆತ್ಮ ಕಲ್ಯಾಣಕ್ಕೂ ಕೂಡ ಕಾರಣ ಆಗುತ್ತೆ. ಎಲ್ಲರಿಗೂ ಭಗವಂತನ ಕೃಪೆಯಿಂದ ಶುಭವಾಗಲಿ, ಶ್ರೇಯಸ್ಸು ಪ್ರಾಪ್ತವಾಗಲಿ ಅಂತ ಹಾರೈಸ್ತೀನಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.